ಕಿರುತೆರೆ ನಟ ನಟಿಯರು ಅಷ್ಟಿಷ್ಟು ಜನ ಸತ್ತಿಲ್ಲ, ಇನ್ನೂ ಕೂಡ ಅನೇಕ ಕಾರಣಗಳಿಂದಾಗಿ ಸಾಯುತ್ತಲೇ ಇದ್ದಾರೆ. ಇದೀಗ ಖ್ಯಾತ ನಟ ದಿಢೀರ್ ನಿಧನ ಹೊಂದಿದ್ದಾರೆ. ಹಾಗಿದ್ರೆ ಯಾರೀ ನಟ, ಏನಾಗಿತ್ತು ಇವರಿಗೆ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ನಟನ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ. ಕಿರುತೆರೆ ಲೋಕದಲ್ಲಿ ತಮ್ಮ ನಟನೆಯ ಮುಖಾಂತರವೇ ಮನೆ ಮಾತಾಗಿದ್ದ ಪ್ರತಿಭಾವಂತ ನಟ ಸಿದ್ಧಾರ್ಥ್ ವೇಣುಗೋಪಾಲ್ ಅವರು ವಿಧಿವಶರಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಮಾರಣಾಂತಿಕ ಕ್ಯಾನ್ಸರ್ ರೋಗದಿಂದ ಕಠಿಣ ಹೋರಾಟ ನಡೆಸುತ್ತಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ನಟ ಸಿದ್ಧಾರ್ಥ್ ಅವರಿಗೆ ಸುಮಾರು 2 ವರ್ಷಗಳ ಹಿಂದೆಯೇ ಕ್ಯಾನ್ಸರ್ ಇರುವುದು ಪತ್ತೆಯಾಗಿತ್ತು. ಅಂದಿನಿಂದ ಅವರು ಧೈರ್ಯಗೆಡದೆ ಈ ರೋಗದ ವಿರುದ್ಧ ಹೋರಾಡುತ್ತಿದ್ದರು. ಉತ್ತಮ ಗುಣಮಟ್ಟದ ಚಿಕಿತ್ಸೆ ಪಡೆದರೂ ಕೂಡ ಬದುಕುವ ಛಲ ಹೊಂದಿದ್ರು. ವಿಧಿಯಾಟವೇ ಬೇರೆಯಾಗಿತ್ತು. ಇತ್ತೀಚೆಗಷ್ಟೇ ಅವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ ಹಿನ್ನೆಲೆಯಲ್ಲಿ ಅವರು ಮೃತಪಟ್ಟಿದ್ದಾರೆ. ಸಿದ್ಧಾರ್ಥ್ ಅವರ ನಿಧನದ ಸುದ್ದಿಯನ್ನು ಹಿರಿಯ ನಟಿ ಸೀಮಾ ಜಿ ನಾಯರ್ ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಹಂಚಿಕೊಂಡಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆಯ ಸಮಯದಲ್ಲಿ ಸಿದ್ಧಾರ್ಥ್ ಅವರಿಗೆ ಬೆಂಬಲವಾಗಿ ನಿಂತಿದ್ದ ಸೀಮಾ ಅವರು ಅತ್ಯಂತ ನೋವಿನಿಂದ ಈ ವಿಷಯವನ್ನು ಖಚಿತಪಡಿಸಿದ್ದಾರೆ. ಎಲ್ಲ ಭರವಸೆಗಳು ಕೊನೆಯಾದವು, ನಮ್ಮ ಸಿದ್ಧಾರ್ಥ್ ಇನ್ನು ನೆನಪು ಮಾತ್ರ ಎಂಬ ಭಾವುಕ ಸಾಲುಗಳೊಂದಿಗೆ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ಧಾರ್ಥ್ ವೇಣುಗೋಪಾಲ್ ಅವರು ಮಲಯಾಳಂ ಕಿರುತೆರೆ ಲೋಕದ ಜನಪ್ರಿಯ ಮುಖವಾಗಿದ್ದರು. ಅವರು ನಟಿಸಿದ ಹಲವಾರು ಧಾರಾವಾಹಿಗಳು ವೀಕ್ಷಕರಿಂದ ಅಪಾರ ಮೆಚ್ಚುಗೆಯನ್ನೇ ಪಡೆದಿದ್ದವು. ಕೇವಲ ನಟನೆ ಮಾತ್ರವಲ್ಲದೆ ತಮ್ಮ ಸೌಮ್ಯ ಸ್ವಭಾವ ಮತ್ತು ವೃತ್ತಿಪರತೆಯಿಂದ ಅವರು ಸಹ ಕಲಾವಿದರ ನಡುವೆ ಆತ್ಮೀಯರಾಗಿದ್ದರು. ಅವರ ಅಭಿನಯದ ಕ್ಷಮತೆ ಅವರನ್ನು ಕಿರುತೆರೆಯ ಭರವಸೆಯ ನಟನನ್ನಾಗಿ ರೂಪಿಸಿತ್ತು. ಸಿದ್ಧಾರ್ಥ್ ಅವರ ನಿಧನದಿಂದ ಮಲಯಾಳಂ ಚಿತ್ರರಂಗ ಒಬ್ಬ ಪ್ರತಿಭಾವಂತ ಕಲಾವಿದನನ್ನೇ ಕಳೆದುಕೊಂಡಂತಾಗಿದೆ. ಕ್ಯಾನ್ಸರ್ ಚಿಕಿತ್ಸೆಯ ದೀರ್ಘ ಪ್ರಕ್ರಿಯೆಯಿಂದಾಗಿ ಸಿದ್ಧಾರ್ಥ್ ದೈಹಿಕವಾಗಿ ತುಂಬ ಬಳಲಿದ್ರು. ಅವರ ಚಿಕಿತ್ಸೆಗಾಗಿ ಕುಟುಂಬ ಮತ್ತು ಸ್ನೇಹಿತರು ಸಾಕಷ್ಟು ಶ್ರಮಿಸಿದ್ದರು. ಸಿದ್ಧಾರ್ಥ್ ಕೂಡ ಮತ್ತೆ ಬಣ್ಣದ ಲೋಕಕ್ಕೆ ಮರಳುವ ಕನಸನ್ನು ಕಂಡಿದ್ರು. ಆದರೆ ಅವರ ಕನಸುಗಳು ಅರ್ಧಕ್ಕೆ ಮೊಟಕಾಗಿದೆ. ಸಿದ್ಧಾರ್ಥ್ ನಿಧನಕ್ಕೆ ಮಲಯಾಳಂ ಕಿರುತೆರೆಯ ಹಲವಾರು ಸ್ಟಾರ್ ನಟ ನಟಿಯರು ಸಂತಾಪ ಸೂಚಿಸಿದ್ದಾರೆ. ಸಿದ್ಧಾರ್ಥ್ ಒಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು. ಅವರ ಸಾವು ನಿಜಕ್ಕೂ ಆಘಾತಕಾರಿ ಅಂತ ಕಿರುತೆರೆ ಗಣ್ಯರು ಪ್ರತಿಕ್ರಿಯಿಸಿದ್ದಾರೆ.